ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಇಂದಿನ ಈ ಒಂದು ವಿಡಿಯೋದಲ್ಲಿ 7ನೇ ವೇತನ ಆಯೋಗದ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಆಲ್ಸೋ ರಿಕ್ವೆಸ್ಟ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟರ್ನ್ ಆನ್ ದಿ ಬೆಲ್ ಐಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, 7th ಪೇ ಕಮಿಷನ್. ಗುಡ್ ನ್ಯೂಸ್, ಅಪಾರ್ಟ್ ಫ್ರಮ್ DA, ದೀಸ್ ಅಲೋವೆನ್ಸಸ್ ಆಫ್ ಸೆಂಟ್ರಲ್ ಎಂಪ್ಲಾಯೀಸ್ ಹ್ಯಾವ್ ಇನ್ಕ್ರೀಸ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ DA ಅನ್ನು ಹೊರತುಪಡಿಸಿ ಬೇರೆ ಅಲೋವೆನ್ಸ್ಗಳು ಕೂಡ ಇನ್ಕ್ರೀಸ್ ಆಗಿವೆ ಅನ್ನೋದ್ರ ಬಗ್ಗೆ ಒಂದು ಗುಡ್ ನ್ಯೂಸ್ ಇದೆ. ಸೊ ಹಾಗಾಗಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಏನಿದೆ ಅಂತ. 7th ಪೇ ಕಮಿಷನ್ ಲೇಟೆಸ್ಟ್ ಅಪ್ಡೇಟ್. ದ ಗೌರ್ಮೆಂಟ್ ಹ್ಯಾಸ್ ಇನ್ಕ್ರೀಸ್ಡ್ ದ DA ಹೈಕ್ ಆಫ್ ಸೆಂಟ್ರಲ್ ಎಂಪ್ಲಾಯೀಸ್. ದ ಇನ್ಕ್ರೀಸ್ ಹ್ಯಾಸ್ ಕಮ್ ಇನ್ ಟು ಎಫೆಕ್ಟ್ ಫ್ರಮ್ January 24. After the increase in DA, the salary of the employees have been also increased. Let us tell you that along with the DA, many allowances given to the employees have also increased. So ಇಟ್ಸ್ ಅನ್ ವೆರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. DA ಜೊತೆ ಬೇರೆ ಅಲೋವೆನ್ಸಸ್ ಕೂಡ ಇನ್ಕ್ರೀಸ್ ಆಗಿದೆ, ಲೈಕ್ ನಿಮ್ಮ HRA ಆಗಲಿ. ಓಕೆ, ಸೊ ಇವೆಲ್ಲ ಅಲೋವೆನ್ಸಸ್ಗಳು ನೀವು ಲಿಸ್ಟ್ ನೋಡ್ತಿರ್ಬೋದು. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.